ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾಳೆಯಿಂದ ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಕೆಲವ್ರಿಗೆ ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮೆಸೇಜ್ ಹಾಕ್ತಿದ್ದೀರಾ. ಯಾರಿಗೆಲ್ಲ ಇನ್ನು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅವರು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿ. ಒಪೆರಾ ಅಂತ ಒಂದು ಆ್ಯಪ್ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ಆ್ಯಪ್ ಇಲ್ಲ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ, ಇದ್ದವರು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ಬೋದು. ಇಲ್ಲಿ ಸರ್ಚ್ ಬಾಕ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಸರ್ಚ್ ಬಾಕ್ಸಲ್ಲಿ ಒಪೆರಾ ಅಂತ ಹೇಳಿ ಟೈಪ್ ಮಾಡಿ. ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ, ಹಾಗಾಗಿ ಇಲ್ಲಿ ಓಪನ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನೀವು ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಪೇಜ್ ಬರುತ್ತೆ. ಅಲ್ಲಿ ನೀವು KSOU ಎಕ್ಸಾಮಿನೇಷನ್ ಅಂತ ಹೇಳಿ ಕೂಡ ಟೈಪ್ ಮಾಡ್ಬೋದು, ಅಥವಾ KSOU ಅಂತ ಹೇಳಿ ಟೈಪ್ ಮಾಡಿದ್ರೂ ಸಾಕಾಗತ್ತೆ. ಟೈಪ್ ಮಾಡಿ. KSOU ಮೈಸೂರು ಅಂತ ಹೇಳಿ ಫಸ್ಟ್ ಆಪ್ಷನ್ ಇದೆ, ಅದನ್ನಾದರೂ ಓಪನ್ ಮಾಡ್ಬೋದು. ಅಥವಾ ಇಲ್ಲಿ ಕೆಳಗಡೆ ಎಕ್ಸಾಮಿನೇಷನ್ ಸೆಕ್ಷನ್ ಅಂತ ಇದೆ, ಅದನ್ನಾದರೂ ಓಪನ್ ಮಾಡಿ. ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ವಾ, ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿ. ಈಗ ನಿಮಗೆ ಈ ರೀತಿ ಮೈನ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಬೇರೆ ಏನು ಓಪನ್ ಮಾಡಿಬಿಡಿ. ಇಲ್ಲಿ ಫಸ್ಟಲ್ಲಿ ಕಾಣಿಸ್ತಿದೆ ಅಲ್ಲ, ಕ್ಲಿಕ್ ಹಿಯರ್ ಫಾರ್ ಡೌನ್ಲೋಡ್ ಅಕ್ಟೋಬರ್ ನವೆಂಬರ್ 2025 ಎಕ್ಸಾಮಿನೇಷನ್ ಅಡ್ಮಿಷನ್ ಟಿಕೆಟ್ಸ್ ಅಂತ ಹೇಳಿದ್ದಿಲ್ಲ, ಇದನ್ನು ಓಪನ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಈಗ ನಿಮಗೆ ಈ ರೀತಿ ಒಂದು ಪೇಜು ಕಾಣಿಸುತ್ತೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮದು ರೋಲ್ ನಂಬರನ್ನು ಹಾಕಬೇಕು, ರಿಜಿಸ್ಟರ್ ನಂಬರ್ನ ಹಾಕಬೇಕು. ರಿಜಿಸ್ಟರ್ ನಂಬರ್ನ ಟೈಪ್ ಮಾಡಿ, ಕರೆಕ್ಟಾಗಿ ಹಾಕಿ. ರಿಜಿಸ್ಟರ್ ನಂಬರ್ ನೀವು ಒಂದು ವೇಳೆ ತಪ್ಪು ಹಾಕಿದರೆ ಹಾಲ್ ಟಿಕೆಟ್ ನಾಟ್ ಜನರೇಟೆಡ್ ಅಂತ ಬರುತ್ತೆ. ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಹಾಕಬೇಕು. ಈ ರೀತಿ ನೀವು ರಿಜಿಸ್ಟರ್ ನಂಬರ್ನ ಫುಲ್ ಹಾಕಿದ ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ, ನಿಮ್ಮದು ಹಾಲ್ ಟಿಕೆಟ್ ನಂಬರ್ ಸಮೇತ ಬರುತ್ತೆ. ನೀವು ಇಲ್ಲಿ ಬೇಕಾದರೆ ಹೆಸರು ಕೊಟ್ಕೋಬೋದು, ಇಲ್ಲ ಅಂತಂದರೆ ಹಾಗೇ ಜಸ್ಟ್ ಓಪನ್ ಅಂತ ಹೇಳಿ ಕೊಡಿ. ಒಪೆರಾದ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೊಬೋದು. ಇಲ್ಲಿ ಆನ್ಸರ್ ಬುಕ್ಲೆಟ್ದು ಡೆಮೋ ಅಂತ ಹೇಳಿದೆ ಆಯಿತಾ. ಇಲ್ಲಿ ಡೆಮೋನ ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಏನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನು ಆಲ್ಮೋಸ್ಟ್ ಸೆಂಟರ್ಗಳಲ್ಲಿ ಹೇಳ್ತಾರೆ, ಯಾವ ರೀತಿ ನೀವು ಫಿಲ್ ಮಾಡಬೇಕು ಅಂತ ಹೇಳಿ. ಕರೆಕ್ಟಾಗಿ ಕೇಳಿಬಿಟ್ಟು ಫಿಲ್ ಮಾಡಿ. ಇಲ್ಲಿ ಯಾವ ಸಬ್ಜೆಕ್ಟು, ಯಾವ ಇಯರಲ್ಲಿದ್ದೀರಾ, ನಿಮ್ಮದು ಯಾವ ಕೋರ್ಸು ಅನ್ನೋದನ್ನು, ಮತ್ತು ಡೇಟನ್ನು. ಈಗ ಕೆಲವ್ರು ಕೇಳ್ತಿದ್ರಲ್ವ, ನಾವು ಕನ್ನಡ ಮೀಡಿಯಮ್ಮು, ನಾವು ಇಂಗ್ಲೀಷಲ್ಲಿ ಬರಿಬೋದಾ, ಅಥವಾ ನಾವು ಇಂಗ್ಲೀಷ್ ಮೀಡಿಯಮ್ಮು ನಾವು ಕನ್ನಡದಲ್ಲಿ ಬರಿಬೋದಾ ಅನ್ನೋರು. ಖಂಡಿತವಾಗ್ಲೂ ನೀವು ಕನ್ನಡ ಮೀಡಿಯಮ್ ಆಗಿದ್ದು ನೀವು ಇಂಗ್ಲೀಷ್ ಕಂಫರ್ಟಬಲ್ ಇದೆ ಅಂತಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಬೇರೆ ವಿಷಯಗಳನ್ನ, ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಈ ಥರ ಬೇರೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಅದು ನಿಮಗೆ ಕನ್ನಡದಲ್ಲಿ ನೀವು ಕಂಫರ್ಟ್ ಇಲ್ಲ, ಇಂಗ್ಲೀಷಲ್ಲಿ ನೀವು ಕಂಫರ್ಟ್ ಅಂತ ಹೇಳಿ ಇದ್ದರೆ ನೀವಿಲ್ಲಿ ಮೀಡಿಯಮ್ನ ಸೆಲೆಕ್ಟ್ ಮಾಡಿಕೊಂಡು, ನೀವು ಕನ್ನಡ ಮೀಡಿಯಮ್ ಆಗಿದ್ರೂ ಕೂಡ ಇಂಗ್ಲೀಷ್ನಲ್ಲಿ ನೀವು ಬರಿಬೋದಾಗಿರುತ್ತೆ, ಅಥವಾ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಬರಿಬೋದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಬೇಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ಆ ಲ್ಯಾಂಗ್ವೇಜ್ಗಳಲ್ಲಿ ನೀವು ಆನ್ಸರನ್ನು ಬರೀರಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಮಿಕ್ಸ್ ಮಾಡಬೇಡಿ. ನೀವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡಬೇಕು, ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಂಗ್ಲೀಷಲ್ಲೇ ಕಂಟಿನ್ಯೂ ಮಾಡಬೇಕು. ಕ್ವಶನ್ ನಂಬರ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಇದು ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ನಿಮಗೆ ಫ್ರಂಟ್ ಪೇಜ್ ಆಗಿರುತ್ತೆ. ಇದನ್ನು ನೆಕ್ಸ್ಟ್ ಪೇಜ್ ನೀವು ಓಪನ್ ಮಾಡಿದ್ರೆ ಇಲ್ಲಿ ಪೇಜ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಪೇಜ್ 3 ಅಂತ ಹೇಳಿದೆಯಲ್ಲ, ಈ ರೀತಿ ಪೇಜ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನೀವು ಕ್ವಶನ್ ನಂಬರ್ನ ಯಾವಾಗಲೂ ಕೂಡ ಈ ಮಾರ್ಜಿನಿಂದ ಒಳಗಡೆ ಹಾಕಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಕ್ವಶನ್ ನಂಬರ್ನ ನೀವು ಈ ಮಾರ್ಜಿನಿಂದ ಒಳಗಡೆ ಹಾಕಬೇಕು. ಇಲ್ಲಿ ಮಾರ್ಜಿನ್ ಇದೆ, ಆದರೆ ಕ್ವಶನ್ ನಂಬರ್ ಇಲ್ಲಿದೆ. ಈ ರೀತಿಯೇ ನೀವು ಮೆನ್ಷನನ್ನು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು, ಕ್ವಶನ್ನ ನೀವು ಒಂದು ವೇಳೆ ನಿಮಗೆ ಬರೆಯೋದಕ್ಕೆ ಟೈಮಿಂಗ್ ಸಾಕಾಗಲ್ಲ ಅನ್ನೋ ಭಯ ಇದ್ದವ್ರು ಏನು ಮಾಡ್ತಾರೆ, ಫಸ್ಟು 15 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಕೂಡ ನೀವು 15 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಆದರೆ ಇಲ್ಲಿ
ನೀವು ಯಾವ ಸೆಕ್ಷನಿಂದ ಯಾವ ಕ್ವಶನ್ ಅನ್ನೋದನ್ನು ಕ್ವಶನ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಆನ್ಸರನ್ನು ಬರೆಯುವಾಗ ಈಗ ಕನ್ನಡದಲ್ಲಿ ಏನು ಪಾಯಿಂಟ್ ವೈಸ್ ಹಾಕೋಂಥದ್ದು ಇರೋದಿಲ್ಲ, ಆದರೆ ಬೇರೆ ಆಪ್ಷನಲ್ ಸಬ್ಜೆಕ್ಟ್ಗಳಲ್ಲಿ ಬರೆಯುವಾಗ ನಿಮಗೆ ಪಾಯಿಂಟ್ ವೈಸ್ನ ಕರೆಕ್ಟಾಗಿ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಅದಕ್ಕೆ ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಬರಿಬೋದು. ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಯಾರೋ ಕೇಳಿದರು ಎಕ್ಸಾಮ್ಗೆ ಏನೆಲ್ಲ ತೊಗೊಂಡೋಗ್ಬೋದು ಅಥವಾ ಡ್ರೆಸ್ ಕೋಡ್ ಏನಾದರೂ ಇದೆಯಾ ಅಂತ. ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯಾದಂಥ ಡ್ರೆಸ್ ಕೋಡ್ ಇಲ್ಲ. ನೀವು ಎಕ್ಸಾಮ್ಗೆ ಬೇಕಾಗಿರುವಂಥ ಪೆನ್ನು ಪೆನ್ಸಿಲು ನೆಸಸರಿ ಆಗಿರುವಂಥದ್ದನ್ನ ನೀವು ತೊಗೊಂಡೋಗ್ಬೋದು. ಮತ್ತು ನಮ್ಮ ಸೆಂಟರ್ಗಳಲ್ಲಿ ಫೋನ್ಗಳಾಗಲಿ ಅಥವಾ ಸ್ಮಾರ್ಟ್ ವಾಚ್ಗಳಾಗಲಿ, ಇಯರ್ಫೋನ್ಸು ಇಂಥದ್ದು ಯಾವುದನ್ನು ಕೂಡ ಅಲೋ ಮಾಡ್ತಿದ್ದಿಲ್ಲ. ಎಲ್ಲ ಕಡೆಯೂ ಇದನ್ನೆಲ್ಲದನ್ನು ಅಲೋ ಮಾಡೋದಿಲ್ಲ. ಆಮೇಲೆ ತುಂಬ ಜನ ಇದು ಫಸ್ಟ್ ಟೈಮ್ ನಾನು ಎಕ್ಸಾಮ್ ಬರೀತಾ ಇದ್ದೀನಿ KSYನಲ್ಲಿ ಹೆಂಗೋ ಏನೋ ಅನ್ನುವಂಥ ಭಯನ ಕೂಡ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನೀವಿಲ್ಲಿ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರಿತಾ ಇರೋದು ಜಸ್ಟ್ ಒಂದು ನಿಮ್ಮ ಡಿಗ್ರಿ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನು ಗೊತ್ತೋ ಅದನ್ನು ನಿಮ್ಮದೇ ಆದಂತಹ ಸ್ವಂತ ವರ್ಡ್ಸ್ಗಳನ್ನು ಕೂಡ ಯೂಸ್ ಮಾಡಿ ಬರಿಬೋದಾಗಿರುತ್ತೆ. ಬುಕ್ಸಲ್ಲಿರೋಂಥ ಥರನೇ ನಾವು ಬರಿಬೇಕು ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಅರ್ಥ ಆಗಿದೆ ಆ ರೀತಿ ಬರಿಬೇಕಾದ್ರೆ ಪಾಯಿಂಟ್ಸ್ಗಳೇನಿರುತ್ತೆ ಅದನ್ನು ಮಾತ್ರ ಸರಿಯಾಗಿ ಹಾಕಬೇಕು. ಪಾಯಿಂಟಿಗೆ ಎಕ್ಸ್ಪ್ಲೈನ್ ಮಾಡೋದನ್ನು ನೀವು ಬುಕ್ಸಲ್ಲಿ ಹಾಫ್ ಆಫ್ ಪೇಜ್ ಇದೆ ಅಂದರೆ ಹಾಫ್ ಆಫ್ ಪೇಜನ್ನು ಬರಿಬೇಕಾ ಅಂದರೆ ಇಲ್ಲ, ಹಾಫ್ ಆಫ್ ಪೇಜ್ ತನಕ ನೀವು ಬರೆಯೋದ್ರಿಲ್ಲ. 3 ಇಂದ 4 ಲೈನ್ಸ್ಗಳ ಒಳಗಡೆ ನೀವು ಅದಕ್ಕೆ ನಿಮ್ಮದೇ ಆದಂಥ ಓನ್ ವರ್ಡ್ಸ್ಗಳಲ್ಲಿ ಅಥವಾ ನಿಮಗೆ ಏನು ಅರ್ಥ ಆಗಿದೆ ಅನ್ನೋದು ರೀತಿಯಲ್ಲಿ ನೀವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಬರಿಬಹುದಾಗಿರುತ್ತೆ. ಇನ್ನು ನೆಕ್ಸ್ಟು ಇನ್ಯಾರೇನು ಕೇಳಿದರು, ಇನ್ನು ಎಕ್ಸಾಮ್ ಹಾಲ್ಗೆ ಹೋಗುವಾಗ ನಮಗೆ ಭಯ ಆಗುತ್ತೆ, ಸ್ವಲ್ಪ ನರ್ವಸ್ನೆಸ್ ಇದೆ ಅನ್ನುವಂಥವ್ರು ಹೋದ ತಕ್ಷಣ ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ. ಪ್ಯಾನಿಕ್ ಆಗೋಕ್ಕೆ ನೀವಿಲ್ಲಿ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಬರಿತಾ ಇಲ್ಲ. ಜಸ್ಟು ನಿಮ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು UT ಎಕ್ಸಾಮ್ ಬರಿತಾ ಇದ್ದೀರಾ ಅಥವಾ UT ಟೆಸ್ಟ್ಗಳಿರುತ್ತಲ್ವ ಬರಿತಾ ಇದ್ದೀರಾ ಅನ್ನೋ ಫೀಲಲ್ಲೇ ಹೋಗಿ. ಯಾವುದೇ ರೀತಿ ಭಯ ಪಟ್ಕೊಂಬೇಡಿ. ಭಯ ಪಟ್ಟ ತಕ್ಷಣ ಏನಾಗುತ್ತೆ, ಪ್ಯಾನಿಕ್ ಆಗಿಬಿಡ್ತೀರಾ. ಪ್ಯಾನಿಕ್ ಆದ ತಕ್ಷಣ ನಿಮ್ಮ ಕ್ವಶನ್ ಪೇಪರಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ, ಬ್ಲ್ಯಾಂಕ್ ಆಗಿಬಿಡುತ್ತೆ, ನಿಮ್ಮ ಮೈಂಡು ವರ್ಕ್ ಆಗೋದಿಲ್ಲ. ಸೊ ಆ ರೀತಿ ಏನಾದರೂ ಇದ್ದರೆ ನೀವು ಹೋಗಿ ಒಳಗಡೆ ಕೂತ್ಕೊಂಡ ತಕ್ಷಣ ನೀವೇನು ಮಾಡಬೇಕು, ನೀವೊಂದು ವಾಟರ್ ಬಾಟ್ಲನ್ನು ಇಟ್ಕೊಂಡೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರನ್ನೆಲ್ಲ ಕುಡಿದು ಆರಾಮಾಗಿ ಎಕ್ಸಾಮನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಹಾಲ್ ಟಿಕೆಟನ್ನು ಯಾರೂ ಕೂಡ ಮಿಸ್ ಮಾಡಬೇಡಿ. ಒಂದು ವೇಳೆ ನನ್ನ ಕೈಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲೇ ಇಲ್ಲ ಅನ್ನುವಂಥವರು ಕೂಡ ನಿಮ್ದು ID ಕಾರ್ಡ್ ಇದೆಯಲ್ಲ, ID ಕಾರ್ಡನ್ನು ಮಿಸ್ ಮಾಡಬೇಡಿ. ಯಾರೂ ಕೂಡ ID ಕಾರ್ಡನ್ನು ಬಿಟ್ಟು ಹೋಗಬೇಡಿ. ID ಕಾರ್ಡನ್ನ ಚೆಕ್ ಮಾಡ್ತಾರೆ ಕೆಲವೊಂದು ಸೆಂಟರ್ಗಳಲ್ಲಿ. ID ಕಾರ್ಡು ಅಥವಾ ಆಧಾರ್ ಕಾರ್ಡು ಹಾಗೆಯೇ ನಿಮ್ಮ ಹಾಲ್ ಟಿಕೆಟು ಇದಿಷ್ಟನ್ನು ನೀವು ಮರೀದೆ ತೊಗೊಂಡೋಗ್ಬೇಕು. ಜೊತೆಗೆ ಪೆನ್ನು ಪೆನ್ಸಿಲು ಸ್ಕೇಲು ಇಫ್ ನೆಸಸರಿ ಇದ್ದರೆ ತೊಗೊಂಡೋಗ್ಬೋದು. ಇನ್ನು ಕಾಮರ್ಸ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಯಾರಿಗೆಲ್ಲ ಮ್ಯಾಥ್ಸ್ ರಿಲೇಟೆಡ್ ಏನು ಟಾಪಿಕ್ಸ್ ಇರುತ್ತೆ ಅದಕ್ಕೆ ನಿಮಗೆ ಅವಶ್ಯಕತೆ ಇದ್ದರೆ ನಾರ್ಮಲ್ ಆಗಿರುವಂತಹ ಕ್ಯಾಲ್ಸಿಗಳನ್ನು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಇನ್ನೂ ಕೂಡ ನಿಮಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ವಾಟ್ಸಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ಮೆಸೇಜ್ಗಳನ್ನು ಮಾಡಿ ನಿಮ್ಮ ರೋಲ್ ನಂಬರ್ನ ಅಥವಾ ರಿಜಿಸ್ಟರ್ ನಂಬರ್ನ ನೀವು ಮೆಸೇಜನ್ನು ಮಾಡಿ. ಇಲ್ಲಿ ಯಾವುದೇ ರೀತಿ ಪಬ್ಲಿಕ್ಕಲ್ಲಿ ನೀವು ನಂಬರ್ಗಳನ್ನು ಹಾಕಬೇಡಿ. ಯೂಟ್ಯೂಬಲ್ಲಿ ಆಗಿರ್ಬೋದು, ನನ್ನದೇನು ವಾಟ್ಸಪ್ ಗ್ರೂಪ್ ಇಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಇದನ್ನು ಮೆಸೇಜನ್ನು ಹಾಕಬೇಡಿ. ಪರ್ಸ್ನಲಾಗಿ ನನಗೆ ನಿಮ್ಮ ರಿಜಿಸ್ಟರ್ ನಂಬರ್ನ ಮೆಸೇಜ್ ಹಾಕಿದರೆ ನಾನು ಸಾಧ್ಯ ಆದರೆ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೆಲವ್ರು ಕೇಳ್ತಾ ಇದ್ರಿ. ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 35 ಇರುತ್ತೆ. ಆದರೆ ನೀವು ಅಸೈನ್ಮೆಂಟನ್ನು ಬರೆದಿದ್ದೀರಾ ಅಂತಂದರೆ 28ಇಂದ 30 ಮಾರ್ಕ್ಸ್ ತೊಗೊಂಡ್ರೂ ಕೂಡ ನೀವು ಪಾಸ್ ಆಗ್ತೀರಾ. ಯಾಕೆಂತಂದರೆ ಅಸೈನ್ಮೆಂಟ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ 19 ಅಥವಾ ಕೆಲವರಿಗೆ 20 ಕೂಡ ಸಿಕ್ಕಿದೆ ಮಾರ್ಕ್ಸ್ಗಳು. 15+ ಮಾರ್ಕ್ಸ್ ಕೊಡ್ತಾರೆ. ನೀವು ಹೇಗೆ ಬರೆದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 15+ ಇರುತ್ತೆ ಮಾರ್ಕ್ಸು. ಸೊ ಹಾಗಾಗಿ ನಿಮಗೆ 28 ಮಾರ್ಕ್ಸ್ನ ತೊಗೊಂಡ್ರೆ ನಿಮ್ಮದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಅಸೈನ್ಮೆಂಟನ್ನು ಅದಕ್ಕೋಸ್ಕರನೇ ಹೇಳೋದು, ಬರೆದ್ಬಿಟ್ಟು ಸಬ್ಮಿಟ್ ಮಾಡಿ, ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ ಅಂತ. ಆಮೇಲೆ ಫಸ್ಟ್ ಇಯರ್ ಅವ್ರಿಗೆ ಗೊತ್ತಿರಲ್ಲ ಅಸೈನ್ಮೆಂಟು ಯಾರು ನೋಡಿದಾರಾ ಇಲ್ವಾ ಅಥವಾ ನಮಗೆ ಮಾರ್ಕ್ಸ್ ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀರ. ಸೊ ನೀವು ಅಸೈನ್ಮೆಂಟನ್ನು ಬರೆದು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಸಬ್ಮಿಟೆಡ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅದೇ ಅವ್ರು ಅದನ್ನು ವ್ಯಾಲ್ಯೂಯೇಷನ್ ಮಾಡಿದರೆ ಕಂಪ್ಲೀಟೆಡ್ ಅಂತ ಹೇಳಿ ಬರುತ್ತೆ. ಕಂಪ್ಲೀಟೆಡ್ ಅಂತ ಬಂದರೆ ನಿಮ್ಮದು ಅಸೈನ್ಮೆಂಟು ವ್ಯಾಲ್ಯೂಯೇಷನ್ ಆಗಿದೆ ಅಂತ ಹೇಳಿ. ಇನ್ನೂ ಸಬ್ಮಿಟೆಡ್ ಅಂತ ಇದ್ದರೆ ಆಗುತ್ತೆ ನಿಮ್ಮದು ಬಿಫೋರ್ ರಿಸಲ್ಟು ನಿಮ್ಮದು ಎಲ್ಲ ಅಸೈನ್ಮೆಂಟ್ಸ್ಗಳು ಕೂಡ ಕಂಪ್ಲೀಟೆಡ್ ಅಂತ ಹೇಳಿನೇ ಬರುತ್ತೆ.
ನಿಮ್ಮದು ಅಸೈನ್ಮೆಂಟ್ ಮಾರ್ಕ್ಸ್ಗಳನ್ನ ಹೇಗೆ ನೋಡೋದು ಅಂತಂದರೆ ನೀವು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ನಿಮಗೆ ರಿಸಲ್ಟ್ ಮಾರ್ಕ್ ಶೀಟ್ ಏನು ಬರುತ್ತಲ್ವ ಅದರಲ್ಲೇ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ರಿಸಲ್ಟ್ ಬಂದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಮಾರ್ಕ್ಸನ್ನು ನೀವು ಅಸೈನ್ಮೆಂಟಲ್ಲಿ ತೊಗೊಂಡಿದ್ದೀರಾ ಅಂತ ಹೇಳಿ. ಎಲ್ಲರೂ ಕೂಡ ಪಾಸ್ ಆಗ್ತೀರಾ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡ್ತೀರಾ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಲಿ ಅಥವಾ ಭಯ ಆಗಲಿ ಇಟ್ಕೊಂಬೇಡಿ. ಯಾವಾಗ ನಾವು ಭಯ ಪಡ್ತೀವಿ ಅಥವಾ ಪ್ಯಾನಿಕ್ ಆಗ್ತೀವಿ ಆವಾಗ ನಮ್ಗೆ ಏನೂ ಬರೆಯೋದಕ್ಕೆ ಆಗೋಲ್ಲ. ನಿಮಗೇನು ಗೊತ್ತಿದೆಯೋ ಅದನ್ನು ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ ಬರೀರಿ. ಬುಕ್ಸಲ್ಲಿ ಇರೋದನ್ನೇ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಬುಕ್ಕಲ್ಲಿರೋದೇ ಕಾಪಿ ಮಾಡಿದ್ರೂ ಕೂಡ ನಿಮಗೆ ಮಾರ್ಕ್ಸು ಕಮ್ಮಿ ಆಗುತ್ತೆ. ಹಾಗಾಗಿ ಆ ಬುಕ್ಸಲ್ಲಿ ಇರೋದಕ್ಕೆ ನಿಮ್ಮ ಸ್ವಂತ ವಾಕ್ಯಗಳನ್ನು ಬಳಸಿ ಉತ್ತರವನ್ನು ಬರೀರಿ. ಒಂದೆರಡು ಕ್ವಶನ್ ಪೇಪರ್ಗಳನ್ನ ನೀವೇ ಓನಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕನ್ನಡ ಏನೋ ಗ್ರಾಮರ್ ಇರಲ್ಲ, ಇಂಗ್ಲೀಷಲ್ಲಿ ಮಾತ್ರ ಗ್ರಾಮರ್ ಇರುತ್ತೆ. ಕನ್ನಡ ಗ್ರಾಮರ್ ಅಂತಂದರೆ ನಿಮಗೆ ಜಸ್ಟ್ ಪದಗಳ ಅರ್ಥ ಮಾತ್ರ ಕೇಳಿರ್ತಾರೆ, ಅದು ಬಿಟ್ಟರೆ ಇನ್ನೇನು ಬೇರೆ ಇರಲ್ಲ ಅಂತ ಅಂದ್ಕೊಳ್ತೀನಿ. ಇಂಗ್ಲೀಷಲ್ಲಿ ನಿಮಗೆ ಗ್ರಾಮರಲ್ಲೇ ನೀವು ಪಾಸ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಯಾಕಂತಂದರೆ ನೀವು ಗ್ರಾಮರಲ್ಲೇ ನಿಮಗೆ ಒಳ್ಳೆ ಸ್ಕೋರ್ಗಳನ್ನು ಮಾಡ್ಕೋಬೋದು. ಗ್ರಾಮರು ನಿಮ್ಮ ಟೆಕ್ಸ್ಟ್ ಬುಕ್ನ ಕೊನೆಯಲ್ಲಿರುತ್ತೆ. ಅದೇ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಒಂದೆರಡು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಕೂಡ ಮಾಡಿ ಹಾಕಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಸಬ್ಜೆಕ್ಟ್ ವೈಸು ಸಪ್ರೇಟ್ ವಿಡಿಯೋಗಳನ್ನು ಹಾಕಿದ್ದೀನಿ. ಫಸ್ಟ್ ಇಯರ್ ಅವ್ರಿಗಂತೂ ನಾನು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ಸೆಕೆಂಡ್ ಇಯರ್ ಅವ್ರಿಗೆ ಕಂಪ್ಲೀಟ್ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಇಯರ್ ಅವ್ರಿಗಂತೂ ಎಲ್ಲ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕ್ವಶನ್ ಪೇಪರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆಯೇ ಕನ್ನಡ ಅಂತೂ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಆಮೇಲೆ ಯಾರೋ ಕೇಳಿದ್ರು ಎಕ್ಸ್ಟ್ರಾ ಅಡಿಷ್ನಲ್ ಶೀಟ್ ಕೊಡೋದಿಲ್ಲ, ಎಷ್ಟು ಪೇಜ್ ಕೊಡ್ತಾರೆ ಅಂತ. ಆ್ಯಕ್ಚುಲಿ ಇದು ಬುಕ್ಲೆಟ್, ನೀವು ಮ್ಯಾಕ್ಸಿಮಮ್ ಅಂತಂದರೆ 35ಇಂದ 40 ಪೇಜಸ್ ಬರಿಬೋದು. ಹಾಗಾಗಿ ಇದು ಬುಕ್ಲೆಟ್ ಆಗಿರುತ್ತೆ. ನಿಮಗೆ ಇಲ್ಲಿ ಎಕ್ಸ್ಟ್ರಾ ಅಡಿಷ್ನಲ್ ಶೀಟ್ ಕೊಡೋವಂಥ ಅವಶ್ಯಕತೆ ಏನಿರೋದಿಲ್ಲ. ಇನ್ನೂ ಕೂಡ ನೀವು ಪೇಜಸ್ನ ಉಳಿಸ್ತೀರ, ಅದರಲ್ಲೇನು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ಇಲ್ಲಿ ಆ್ಯಕ್ಚುಲಿ ನನಗೆ MA ಅವರು ಕೂಡ ಅಂದರೆ PG ಅವರು ಕೂಡ ಕೆಲವೊಂದಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇರ್ತಾರೆ. ನಾನು PG ಅವ್ರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಿರೋದಲ್ಲ. ಆ್ಯಕ್ಚುಲಿ ಜಸ್ಟ್ ಫಾರ್ UG ಅಂದರೆ BA BCom ಅವ್ರಿಗೆ ಅಂತಲೇ ಪರ್ಟಿಕ್ಯುಲರಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು. ಅಥವಾ ಎಕ್ಸ್ಪ್ಲನೇಷನ್ನು ಅಥವಾ ಪಾಠ ಮಾಡೋದಾಗಲಿ ಏನೇ ಆಗಿದ್ರೂ ಕೂಡ BA ಅವ್ರಿಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು. BCom ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಅಂಥ ಉದ್ದೇಶದಿಂದ ಕ್ವಶನ್ ಪೇಪರ್ಗಳನ್ನ ಹಾಕ್ತಿದ್ದೀನಿ. ನಂದು BA ಸಬ್ಜೆಕ್ಟ್ಸ್ ಅಂತಂದರೆ BA ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ಮಾತ್ರ ಹೇಳ್ಬೋದಾಗಿರುತ್ತೆ. ನಂದು BCom ಸಬ್ಜೆಕ್ಟ್ ಅಲ್ಲ. ಹಾಗಾಗಿ BComಗೆ ಸಂಬಂಧಪಟ್ಟಂತೆ ಯಾವುದೇ ಅಂದರೆ ಬಿಸ್ನೆಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಇಂಥ ವಿಷಯಗಳಿಗೆ ಕುರಿತಾಗಿ ಯಾವುದೇ ರೀತಿ ಡೌಟ್ಸನ್ನು ಕೇಳಿದರೆ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅದು ನನ್ನ ವಿಷಯ ಆಗಿರೋದಿಲ್ಲ. ಹಾಗಾಗಿ ಪಾಸ್ ಆಗಬಹುದಾ ಅಂತ ಹೇಳಿ ಕೆಲವ್ರು ಕೇಳ್ತಾ ಇರ್ತೀರ. ಖಂಡಿತವಾಗ್ಲೂ ನೀವು ಪಾಸ್ ಆಗ್ತೀರಾ. ಅದಕ್ಕೆ ನಿಮ್ಮದು ಜಸ್ಟ್ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಏನು ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ, ಹಾಗೆಯೇ ನಿಮಗೆ ಕೊಟ್ಟಿರುವಂತಹ ಅಸೈನ್ಮೆಂಟ್ಸ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಏನು ಕೊಟ್ಟಿರ್ತಾರಲ್ಲ ಅವುಗಳನ್ನು ನೋಡ್ಕೊಳ್ಳಿ. ಅದನ್ನೇ ನಿಮಗೆ ರಿಪೀಟಾಗಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ನೀವು ಪಾಸ್ ಮಾಡ್ಕೊಳ್ಳೋಷ್ಟು ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ನಾನು ನಿಮಗೆ ಇರುವಂತಹ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿ, ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ. ಎಸ್ಪೆಷಲಿ ಫಸ್ಟ್ ಇಯರ್ ಅವ್ರಿಗೆ ನಾನು ಫೋಕಸ್ ಮಾಡೋದು. ಯಾಕೆಂತಂದರೆ KSOU ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ನಾವು ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ನಾನು ಫಸ್ಟ್ ಇಯರ್ ಅವ್ರನ್ನ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀನಿ. ಈಗಾಗಲೇ ಸೆಕೆಂಡ್ ಇಯರ್ ಅವ್ರಿಗೆ ಹೋಗಿರೋರ್ಗಾಗಲಿ ಫೈನಲ್ ಇಯರ್ ಅವ್ರಿಗಾಗಲಿ ಇದೆಲ್ಲ ನಾನು ಹೇಳೋವಂಥ ಅವಶ್ಯಕತೆ ಇರಲ್ಲ. ಈಗ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಫಸ್ಟ್ ಇಯರ್ ಅವ್ರಿಗೆ ಮೇಯ್ನಾಗಿ ನಾನು ಹೇಳೋದು ಯಾವುದೇ ರೀತಿ ಪ್ಯಾನಿಕ್ ಆಗಿಬಿಡಿ, ಆರಾಮಾಗಿ ಬರೀರಿ. ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ನಾಳೆ ನೀವು ಹೋಗಿ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಎಕ್ಸಾಮ್ ಅಂತ. ಎಕ್ಸಾಮ್ ಮಧ್ಯಾಹ್ನ ಮೇಲೆ ಇರೋದ್ರಿಂದ 1 ಅವರ್ ಮೊದಲೇ ಹೋಗಿ, ಟೈಮ್ ಲೇಟ್ ಮಾಡ್ಕೊಂಡು ಯಾವತ್ತೂ ಹೋಗಬಾರ್ದು ಎಕ್ಸಾಮ್ಗೆ. ಸೊ ಆದಷ್ಟು 1 ಅವರ್ ಮೊದಲೇ ಅಥವಾ ಹಾಫ್ ಆನ್ ಅವರ್ ಮೊದಲೇ ಹೋಗಿ ಹಾಲ್ ಟಿಕೆಟನ್ನು ಮತ್ತು ID ಕಾರ್ಡನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಹಾಲ್ ಟಿಕೆಟ್ ಮತ್ತು ID ಕಾರ್ಡ್ಗಳನ್ನು ಮರಿಬೇಡಿ. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನು ಹೇಳೋದಕ್ಕೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ನ ಬರೀರಿ. ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.